ಬೆಂಗಳೂರಿನ ಪ್ರಸಿದ್ಧ ಹೂವಿನ ಮಾರುಕಟ್ಟೆಗಳಲ್ಲಿ ಸಹ ಪ್ರಸಿದ್ಧ ಪಡೆದಿರುವಂತಹದ್ದು ಗಾಂಧಿ ಬಜಾರ್. ಇಲ್ಲಿ ಗಾಂಧಿ ಬಜಾರಲ್ಲೂ ಸಹ ಸಾಕಷ್ಟು ವ್ಯಾಪಾರಿಗಳು ಸಾಕಷ್ಟು ವರ್ಷಗಳಿಂದಲೇ ಸಹ ವ್ಯಾಪಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಗಾಂಧಿ ಬಜಾರ್ಗೆ ಅದರದ್ದೇ ಆದಂತಹ ಒಂದು ಇತಿಹಾಸವೂ ಸಹ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಗಾಂಧಿ ಬಜಾರನ್ನು ನಂಬಿಕೊಂಡು ಸಾಕಷ್ಟು ಜನರು ಬೀದಿ ಬದಿಯ ಜೊತೆಗೆ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡುವಂತವರಿದ್ದಾರೆ. ಈಗ ಹಾಗಾದ್ರೆ GBA ಅಧಿಕಾರಿಗಳು ಫುಟ್ಪಾತ್ ಅನ್ನ ತೆರವು ಮಾಡೋದಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಗಾಂಧಿ ಬಜಾರಲ್ಲಿರುವಂತಹ ವ್ಯಾಪಾರಗಳನ್ನ ಸಹ ಸಂಪೂರ್ಣವಾಗಿ ತೆರವು ಮಾಡ್ತಾರಾ ಅಥವಾ ಇಲ್ಲಿರುವಂಥ ಜನರನ್ನ ಸಹ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರಾ ಅಥವಾ ಇಲ್ಲಿ ಅವರಿಗೆ ಸಂಪೂರ್ಣವಾಗಿ ಇಲ್ಲಿಂದ ಕಳಿಸ್ತಾರ ಅನ್ನುವಂತಹ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಕ್ಕಿದೆ. ಎಲ್ಲ ಒಂದು ಕಡೆ GBA ಅಧಿಕಾರಿಗಳ ಈ ಒಂದು ಕಾರ್ಯಕ್ಕೆ ಶ್ಲಾಘನೀಯ ಹೇಳಲೇಬೇಕು. ಯಾಕೆ ಅಂತಂದ್ರೆ ಸದ್ಯಕ್ಕೆ ಗಾಂಧಿ ಬಜಾರ್ನಲ್ಲಿ ಏನೆಲ್ಲ ವ್ಯಾಪಾರವನ್ನ ಬೀದಿ ಬದಿಲಿ ವ್ಯಾಪಾರವನ್ನ ಮಾಡ್ತಾ ಇದ್ರೆ ಅವರಿಗೆ ಒಂದು ಪರ್ಯಾಯವಾಗಿ ಮಾರ್ಗವನ್ನ ಕೊಟ್ಟಿದ್ದಾರೆ. ಜೊತೆಗೆ ಓಡಾಡುವಂತಹ ಜನರಿಗೆ ಯಾರು ಫುಟ್ಪಾತ್ ಮೇಲೆ ಓಡಾಡ್ತಾರೆ ಅವರಿಗೂ ಸಹ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಇದೀಗ ನಾನು ಗಾಂಧಿ ಬಜಾರ್ನಲ್ಲಿದ್ದೀನಿ. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡಿ GBA ಅಧಿಕಾರಿಗಳು ಈ ಒಂದು ವೈಟ್ ಲೈನ್ ಅನ್ನ ಹಾಕಿದ್ದಾರೆ. ಎರಡೂ ಬದಿಗಳಲ್ಲಿ ಸಂಪೂರ್ಣವಾಗಿ ಇದು ಫುಟ್ಪಾತ್ ನಾವು ಗಮನಿಸ್ತಾ ಹೋಗ್ಬೋದು. ಇದು ಫುಟ್ಪಾತ್ ಮೇಲ್ಗಡೆ ಈ ಕಡೆಗೆ ಇರುವಂತಹ ಶಾಪ್ಗಳಿಗೂ ಸಮಸ್ಯೆ ಆಗಬಾರ್ದು ಅಂಡ್ ದೆನ್ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳಿಗೂ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎರಡೂ ಬದಿಗಳಲ್ಲಿ ಈ ರೀತಿಯಾಗಿ ವೈಟ್ ಮಾರ್ಗವನ್ನ ಹಾಕೋದ್ರ ಮುಖಾಂತರವಾಗಿ ಅಂದ್ರೆ ಇಲ್ಲಿ ಹಾಕಿರುವಂತಹ ವೈಟ್ ಮಾರ್ಗವೇನಿದೆ ಇದು ಸಂಪೂರ್ಣವಾಗಿ ಇದರ ಈಚೆಗೆ ಜನರು ಓಡಾಡುವಂತಿಲ್ಲ. ಅದರ ಜೊತೆಗೆ ನನ್ನ ಬಲಭಾಗದಲ್ಲಿ ಏನು ವೈಟ್ ಲೈನ್ ಅನ್ನು ಹಾಕಿದ್ದಾರೆ ಅದರ ಆಚೆಗೆ ವ್ಯಾಪಾರವನ್ನ ಅವ್ರು ಮಾಡಬೇಕು, ಅವರು ಈ ಕಡೆಗೆ ಬರುವಂತಿಲ್ಲ. ಅಂದ್ರೆ ನಾನು ಮಧ್ಯಭಾಗದಲ್ಲಿ ನಿಂತಿದ್ದೀನಿ, ಈ ಮಧ್ಯಭಾಗದಲ್ಲಿ ನನ್ನ ಎಡಭಾಗದಲ್ಲಿ ಶಾಪ್ಗಳಿದಾವೆ, ನನ್ನ ಬಲಭಾಗದಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂತಹವ್ರು ಇದ್ದಾರೆ. ಈ ಕಡೆ ಲೈನ್ ಈಚೆಗೆ ಇವ್ರು ಬರೋ ಹಾಗಿಲ್ಲ, ಈ ಕಡೆ ಲೈನ್ ಈಚೆಗೆ ಇವ್ರು ಬರೋ ಹಾಗಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಮಧ್ಯಭಾಗದ ಈ ಜಾಗ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಫುಟ್ಪಾತ್ ಮೇಲೆ ಜನರು ಓಡಾಡುವುದಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ವ್ಯಾಪಾರಸ್ಥರಿಗೂ ತೊಂದರೆ ಆಗದಂತೆ ಜೊತೆಗೆ ಫುಟ್ಪಾತ್ ಮೇಲೆ ಓಡಾಡುವಂತಹ ಜನರಿಗೂ ಸಹ ತೊಂದರೆ ಆಗದಂಥ ಕೆಲಸವನ್ನು ಸದ್ಯಕ್ಕೆ GBA ಅಧಿಕಾರಿಗಳು ಮಾಡಿರುವಂತಹದ್ದು. ಸೊ ಇದು ಆಗ ಎಷ್ಟು ದಿನ ಆಯಿತು, ಈಗ ಒತ್ತುವರಿ ಕೆಲಸವನ್ನು ಸ್ಪೀಡಾಗಿ ಮಾಡ್ತಾ ಇರುವಂತಹ GBA ಅಧಿಕಾರಿಗಳು ಇವರಿಗೆ ಒಂದು ಪರ್ಯಾಯವಾಗಿ ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿರುವಂತಹ ಬೀದಿ ಬದಿಯ ವ್ಯಾಪಾರಿಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ ಯಾವಾಗಿಂದ ಆಯಿತು, ಇದಕ್ಕೆ ಅವರ ಒಪಿನಿಯನ್ ಏನಿದೆ ಅಂತ ಹೇಳಿ. ಮೇಡಮ್, ಯಾವಾಗಿಂದ ಈ ವೈಟ್ ಲೈನನ್ನು ಹಾಕಿದ್ದಾರೆ? ಮೇಡಮ್ 15 ದಿನ ಆಯಿತು ಹಾಕಿದ್ದಾರೆ. ಏನು ಹೇಳಿದ್ರು ನಿಮಗೆ GBA ಅಧಿಕಾರಿಗಳು? ಈ ಪಾಯಿಂಟಿಂದ ಆಚೆ ಬರೋ ಹಂಗಿಲ್ಲ, ಶಾಪ್ ಓನರ್ಸ್ ಆಗಲಿ ಸ್ಟ್ರೀಟ್ ವೆಂಡರ್ಸ್ ಆಗಲಿ ಆಚೆ ಬರೋ ಹಂಗಿಲ್ಲ, ಬಂದರೆ ಫೈನ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದು ನಿಂಗೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಯಾಕಂದರೆ ಹೈಕೋರ್ಟ್ ಆದೇಶ ಮಾಡ್ತೀವಿ ಮೇಡಮ್ ನಾವು. ಈಗ ನಿಮ್ಮ ಯಾರಾದರೂ ಈಚೆಗೆ ಬಂದಿರುವಂಥ ಉದಾಹರಣೆ ಇದೆಯಾ? ಫೈನ್ ಹಾಕಿರುವಂಥ ಉದಾಹರಣೆಗಳಿದಾವ? ಮೇಡಮ್ ಬಂದು ರೌಂಡ್ಸ್ ಹಾಕಿ ಮತ್ತೆ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಆಲ್ರೌಂಡು ಹೋದ್ವಾರ ಬಂದು ಮೈಕಲ್ಲಿ ಶನಿವಾರ ಬಂದು ಅನೌನ್ಸ್ಮೆಂಟ್ ಮಾಡಿದ್ರು, ಪಟ್ಟಿಯಿಂದ ಆಚೆ ಬಂದವ್ರಿಗೆ ಫೈನ್ ಹಾಕ್ತೀವಿ, ಪಟ್ಟಿಯಿಂದ ವಸ್ತುವರಿ ಮಾಡಿದವ್ರಿಗೆ ಅವ್ರ ಐಟಮ್ ಎಲ್ಲ ಎತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಪಟ್ಟಿಯಿಂದ ಯಾರೂ ಆಚೆ ಬರ್ತಾ ಇಲ್ಲ, ಒಳಗಡೆನೆ ಇಟ್ಕೊಂಡು ಆದಷ್ಟು ನಮ್ಮ ವ್ಯಾಪಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಹಾಕ್ತೀನಿ ಅಂತ ಹೇಳಿದ್ದಾರೆ? ಫೈನ್ ಎಷ್ಟಿರ್ಬೋದು ಅದು ನಮಗೆ ಗೊತ್ತಿಲ್ಲ ಮೇಡಮ್, ಈ ಥರ ಹೇಳಿದ್ದಾರೆ. ನೀವೇನು ಹೇಳ್ತೀರಾ? ಈಗ ಕೆಲವೊಂದಷ್ಟು ಕಡೆಗಳಲ್ಲಿ ಸಂಪೂರ್ಣವಾಗಿ ಒತ್ತುವರಿ ಮಾಡ್ತಾ ಇದ್ದಾರೆ, ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತಾ ಇದ್ದಾರೆ, ನಿಮಗೆ ಒಂದು ರೀತಿಯಲ್ಲಿ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಏನು ಹೇಳ್ತೀರಾ? ಮೇಡಮ್ ಇದೇ ಥರ ನಮ್ಮ ಗಾಂಧಿ ಬಜಾರಲ್ಲಿ ಯಾವ ರೀತಿ ವ್ಯಾಪಾರದವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೋ ಬೆಂಗಳೂರಲ್ಲಿ ಎಲ್ಲರೂ ಬೀದಿ ವ್ಯಾಪಾರ ಮಾಡೋರು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದರೆ ಎಲ್ಲರೂ ಹುಡ್ತಾನೆ ಶ್ರೀಮಂತರಾಗಿ ಹುಟ್ಟಲ್ಲ, ಎಲ್ಲ ಬಡವರೇ ಬೀದಿ ವ್ಯಾಪಾರ ಮಾಡ್ಕೊಂಡು ಜೀವನ ಕಟ್ಕೊಂಡಿರ್ತಾರೆ. ನಮ್ಗೆ 2011ರಲ್ಲಿ ಪೂರ್ತಿ ಎತ್ತಿಸಿ ಮೋರಿ ಕ್ಲೀನ್ ಮಾಡಿದಾಗ ಕಾನೂನೇ ಬಂದಿರಲಿಲ್ಲ. 2014ರಲ್ಲಿ ಕಾನೂನು ಬಂದಾಗ ನಮ್ಗೆ 2017ರಲ್ಲಿ ಸರ್ವೆ ಆಯಿತು, ಬೀದಿ ವ್ಯಾಪಾರದ ಸರ್ವೆ. 2019ರಲ್ಲಿ ID ಕಾರ್ಡ್ ಇಶ್ಯೂ ಮಾಡಿದ್ರು. ಆಮೇಲೆ ಹಂಗೆ ಎಲೆಕ್ಷನ್ ಆಯಿತು, ಟೌನ್ ಮೆಂಡಿಂಗ್ ಕಮಿಟಿ ಆಯಿತು. ಅದರೊಳಗಡೆ ಯಾವಾಗಲೂ ಕೂಡ ನಾವು ಬೀದಿ ವ್ಯಾಪಾರದವ್ರಿಗೆ ಏನೇ ಸಮಸ್ಯೆ ಇದ್ದರೂ ನಾವು ಮಾತಾಡ್ತೀವಿ ಕಮಿಟಿಲಿ. ನಾನು TVC ಮೆಂಬರ್ ಆಗಿದ್ದೀನಿ. ಮತ್ತು ಈಗ ನಾಳೆ ಏನಾದರೂ ಬಂದು ನಿಮಗೆ ಸಮಸ್ಯೆಗಳಾಯಿತು ಅಂತ ಹೇಳಿದ್ರೆ ಇದಕ್ಕೆ ನೀವು ಫೈನ್ ಕಟ್ಟೋದಕ್ಕೆ ರೆಡಿ ಇದ್ದೀರಾ? ಇಲ್ಲ ಮೇಡಮ್, ಅವ್ರ ಕೆಲಸಕ್ಕೆ ನಾವು ಅಡ್ಡಿಪಡಿಸಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಪಾಲಿಸ್ತೀವಿ. ಯಾಕಂದರೆ ಮೇಡಮ್ ಇನ್ನೂ ಒಂದು ಸ್ವಲ್ಪ ಮಾತಿದೆ ನಂದು. ಈಗ ಗಾಂಧಿ ಬಜಾರಲ್ಲಿ ಏನು ಹೈಕೋರ್ಟಲ್ಲಿ ಆದೇಶ ಮಾಡಿದಾರೋ ಅದ್ರ ಪ್ರಕಾರ ನಂಬರ್ ಹಾಕೊಂಡು ಒಂದು ಲೈನಲ್ಲಿ ಅಂಗಡಿ ಮಾಡಿಕೊಡ್ತೀವಿ. ಈಗ ವೆಂಡರ್ ಪ್ಲಾಟ್ಫಾರಮ್ ಏನು ಮಾಡಿದ್ರೋ ಅದರಲ್ಲಿ ಒಂದು ಲೈನಲ್ಲಿ ಮಾಡಿಕೊಡ್ತೀವಿ ಅಂತ ಕಮಿಷನರೇ ನಮ್ಮ ಹತ್ರ ಹೇಳಿದ್ದಾರೆ. ಬಾಕ್ಸ್ ಟೈಪ್ ಮಾಡಿ ಕುತ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಆ ಥರ ಎಲ್ಲ ಲೆಟ್ರ್ ಕೊಟ್ಟಿದ್ದೀವಿ ನಾವು. ಆದಷ್ಟು ಕೆಲಸ ನಡೆಯುವಾಗೆ ಲೆಟ್ರ್ ಕೊಟ್ಟಿದ್ದು. ಈಗ ನಾವು ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ ಎಲ್ಲರಿಗೂ ಒಂದು ಲೈನ್ ಮಾಡಿ ಚಿಕ್ಕದಾಗಲ್ಲ ಒಂದು ಲೈನಲ್ಲಿ ಕೊಟ್ಬಿಡ್ಲಿ, ಬಾಕ್ಸ್ ಎಲ್ಲರಿಗೂ ಮಾಡಿಕೊಟ್ಟಿರಿ. ವೆಂಡರ್ ಪ್ಲಾಟ್ಫಾರಮ್ ಎಲ್ಲರಿಗೂ ಆಗಿಲ್ಲ,
ಎಲ್ಲರಿಗೂ ಒಂದೇ ಲೈನಲ್ಲಿ ಕೊಡಲಿ, ಯಾವ ಬೀದಿ ವ್ಯಾಪಾರದವ್ರಿಗೂ ಅನ್ಯಾಯ ಆಗೋದು ಬೇಡ. ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ಅಂಗಡಿ ತೆಗೆಸ್ತಾ ಇದ್ದಾರಲ್ಲ, ಅದನ್ನ ಆದಷ್ಟು ಬೇಗ ನಿಲ್ಲಿಸಬೇಕು. ಎಲ್ಲರಿಗೂ ಬಡವ್ರಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡ್ಬೇಕು. ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಲಿ ಮೇಡಮ್. ಈಗ ಎತ್ತಿಸ್ಬಿಟ್ರು, ಎಲ್ಲೋಗ್ತಾರೆ, ಒಂದು ವಾರ ಆಯಿತು, ಒಂದು ವಾರ 10 ದಿನ, ಬೇರೆ ಜಾಗ ನೋಡಿ ಮಾಡಿಕೊಡ್ಲಿ ಮೇಡಮ್. ಅವರು ವ್ಯಾಪಾರ ಮಾಡಬೇಕಲ್ವಾ. ಎಸ್, ನೋಡಿದ್ರಲ್ಲ, ಒಟ್ಟಾರೆಯಾಗಿ ಬೀದಿ ಬದಿಗಳಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಕಳೀತಾ ಇರುವಂತಹ ಜನರಿಗೆ GB ಅಧಿಕಾರಿಗಳು ಗಾಂಧಿ ಬಜಾರಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ. ಆದರೆ ಇದೇ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಜನರಿಗೂ ಸಹ ಮಾಡಿಕೊಡ್ಲಿ ಅನ್ನುವಂತಹದ್ದು ಇಲ್ಲಿರುವಂತಹ ವ್ಯಾಪಾರಸ್ಥರ ಬೇಡಿಕೆಯಾಗಿದೆ. ಜೊತೆಗೆ ಏನು GB ಅಧಿಕಾರಿಗಳು ಹೇಳಿದ್ರು ಆ ರೂಲ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ಹಾಗೆ ನಮಗೆ ಕೊಟ್ಟಿರುವಂತಹ ಮಾತನ್ನು GB ಅಧಿಕಾರಿಗಳು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಸದ್ಯಕ್ಕೆ ಹೇಳಿರುವಂತಹದ್ದು. ಆ್ಯಕ್ಚುಲಿ ಗಾಂಧಿ ಬಜಾರಲ್ಲಿ ಏನು ಮಾಡಿದ್ದಾರೆ ಇದು ಆ್ಯಕ್ಚುಲಿ ಉತ್ತಮವಾಗಿರುವಂತಹ ಅಂಥದ್ದು. ಯಾಕೆ ಅಂತಂದರೆ ಬೀದಿ ಬದಿ ವ್ಯಾಪಾರಿಗಳು ಸಡನ್ ಆಗಿ ಖಾಲಿ ಮಾಡಿ ಅಂತಂದರೆ ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು. ಈಗ ಬೇರೆ ಬೇರೆ ಭಾಗಗಳಲ್ಲೂ ಸಹ ಯಾವ ರೀತಿಯಾಗಿ ತೆರವು ಕೆಲಸವನ್ನು ಆಗ್ತಾ ಇದೆ, ಅದೇ ರೀತಿಯಾಗಿ ಅಲ್ಲಿ ಕೊಡೋದಕ್ಕೆ ಆಗದೇ ಇದ್ದಲ್ಲಿ ಪರ್ಯಾಯವಾಗಿ ಜಾಗವನ್ನು ಕಲ್ಪಿಸಿ ಅವರಿಗೂ ಸಹ ವ್ಯಾಪಾರ ಮಾಡುವುದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.